Hello students, welcome to my online class. In my previous class, I have started the concept logarithms. In that, I have discussed these points. ಸ್ವಲ್ಪ recapitulation ಮಾಡೋಣ ಏನೇನು ಡಿಸ್ಕಷನ್ ಮಾಡಿದ್ವಿ logarithms ಅಲ್ಲಿ. Okay. So firstly, y equal to a to the power x ಇರ್ತದೆ. So here a is called the base and x is called the index or power. ಆಮೇಲೆ ಈ x ನ ಹೆಂಗ್ ಬರೀಬಹುದು? This x equal to ಏನಾಗುತ್ತೆ log y base a ಆಗುತ್ತೆ. Okay, so this x equal to log y base a. So here log x is called the logarithm of number y. Here x is called the index is going to be logarithm of number y to the base a ಅಂತ ಹೇಳ್ತೀವಿ. So ಇದನ್ನ ಡಿಸ್ಕಷನ್ ಮಾಡಿದ್ವಿ. Okay. So we know that already. Any real number can be expressed as sum of integral part and fractional part. ಯಾವುದೇ ಒಂದು ವಾಸ್ತವನ ಸಂಖ್ಯೆಯನ್ನು ತಗೊಳ್ಳಿ, ಆ ವಾಸ್ತವ ಸಂಖ್ಯೆಯನ್ನು ನಾವು ಪೂರ್ಣಾಂಕದ ಭಾಗ ಮತ್ತು ದಶಮಾಂಶದ ಭಾಗ ಅಂತ ಹೇಳಿ ನಾವು ಡಿವೈಡ್ ಮಾಡಿ ಬರೀಬಹುದು. ಓಕೆ, ಇದಾಗಲೇ ನಮಗೆ ಗೊತ್ತಿರೋ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ log x equal to, so log x ನ ಹೆಂಗೆ ಫೈಂಡ್ ಮಾಡ್ಕೊಳ್ತೀವಿ? So log x is equals to sum of characteristic part plus Mantissa part. ಹಿಂಗೆ ನಾವು ರಿಯಲ್ ನಂಬರ್ ಅನ್ನ ಇಂಟಿಗ್ರಲ್ ಪಾರ್ಟ್ ಪ್ಲಸ್ ಫ್ರಾಕ್ಷನಲ್ ಪಾರ್ಟ್ ಅಂತ ಬರ್ಕೊಳ್ತೀವೋ ಹಂಗೆ log x ಅನ್ನು ನಾವು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ characteristic ಪ್ಲಸ್ Mantissa ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ಕೊಳ್ತೀವಿ. ಓಕೆ, ಇಲ್ಲಿ characteristic ಫೈಂಡ್ ಮಾಡೋದ್ರಲ್ಲಿ ಎರಡು ಕೇಸ್ ಇದೆ ನಮಗೆ. So case 1, find x greater than 1. ಈ x greater than 1, x less than 1 too, because log of 1 to the base any base a, this value is 0. ಅದಕ್ಕೆ ಈ ಎರಡು ಕಂಡೀಷನ್ ನಮಗೆ x greater than 1, x less than 1. Okay, because log 1 to any base a is 0. That condition. So the first case ನೋಡಿ, find x greater than 1. Characteristic of the log x ಏನಾಗುತ್ತೆ n minus 1 ಆಗಿರುತ್ತೆ. So then what is n here? So where n is the number of digits in the integral part of the real number. Real number ಇರೋ ಇಲ್ಲಿ ಇಂಟಿಗ್ರಲ್ ಪಾರ್ಟ್ ಎಷ್ಟು ಡಿಜಿಟ್ ಇದೆಯೋ ಅಷ್ಟು ನೋಡ್ಕೊಂಡು ನಾವು ಇಲ್ಲಿ ಇದರ ಕ್ಯಾರೆಕ್ಟರಿಸ್ಟಿಕ್ ಹೇಳ್ತೀವಿ. ಸೊ ಇಂಟಿಗ್ರಲ್ ಫಾರ್ ಎಕ್ಸಾಂಪಲ್ 4 8 9 6 ಅಂತ ನೋಡಿ, ಇದು 4 ಡಿಜಿಟ್ ರಿಯಲ್ ನಂಬರ್. ಇದೆಲ್ಲಾನು ಏನೇ ಇಂಟಿಗ್ರಲ್ ಪಾರ್ಟ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಡಿಜಿಟ್ ಇದೆ ಇಂಟಿಗ್ರಲ್ ಪಾರ್ಟ್ ಅಲ್ಲಿ 1 2 3 4 ಇದೆ. ಸೊ 4 ಅಂದ್ರೆ 4 minus 1 ಆಗುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ is 3. ಕ್ಯಾರೆಕ್ಟರಿಸ್ಟಿಕ್ ಎಷ್ಟಾಗಿದೆ? 3. ಓಕೆ, ನೆಕ್ಸ್ಟ್ ಇನ್ನೊಂದು ಕೇಸ್ ಇದೆ. ಫೈಂಡ್ ದಿಸ್ x, this number is less than 1 ಇತ್ತಂದ್ರೆ characteristic equal to minus of k plus 1 or k plus 1 bar. Then what is k here? In k ಹೇಳ್ತೀವಿ ನಾವು where k is the number of zeros immediately after the decimal point. ಈಗ ಒಂದು ಎಕ್ಸಾಂಪಲ್ ತಗೊಳ್ತೀನಿ ನಾನು. ಫಾರ್ ಎಕ್ಸಾಂಪಲ್ 0.048996 ಅಂತ ತಗೊಳ್ತೀನಿ ನಾನು. ಈ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟಿದೆ ನನಗೆ? 0 1 0. ಡೆಸಿಮಲ್ ಪಾಯಿಂಟ್ ಆದ ತಕ್ಷಣ ಎಷ್ಟು 0 ಇದೆ ನನಗೆ? ಒಂದೇ ಪಾಯಿಂಟ್. ಈ 0 ನೋಡಲ್ಲ ನಾನು. ಓಕೆ, ಇದು ಎಷ್ಟು ಡೆಸಿಮಲ್ ಪಾಯಿಂಟ್ ಆದ ಈ ಕಡೆಗೆ ಎಷ್ಟು 0 1 0. ಸೊ minus of 1 plus minus of 1 plus 1, that is minus 2. So ಈ ಟೈಪ್ ನಂಬರ್ ಕೊಟ್ಟಿದ್ರೆ characteristic of that number is minus 2. Clear? So ಈ ಕಾನ್ಸೆಪ್ಟ್ ನಾವು previous class में discussion ಮಾಡಿದ್ವಿ. This is about to determine characteristic of log x. Then Mantissa ಹೆಂಗೆ ಫೈಂಡ್ ಮಾಡಿದ್ವಿ? To find the Mantissa, first we need 4 significant figures. 4 significant figures ಇರಬೇಕು. ಇದೇ ಎಕ್ಸಾಂಪಲ್ ನಾನು ಯಾವುದು ತಗೊಂಡ್ರೆ 0.048962 ರೈಟ್. ಫಸ್ಟ್ ಏನು ಮಾಡಬೇಕು? ಇಲ್ಲಿ ಈ ಡೆಸಿಮಲ್ ಪಾಯಿಂಟ್ ಡ್ರಾಪ್ ಮಾಡಬೇಕು. ಡೆಸಿಮಲ್ ಪಾಯಿಂಟ್ ಡ್ರಾಪ್ ಮಾಡಿದ್ಮೇಲೆ ನಮ್ಗೆ ಏನು ಸಿಗುತ್ತೆ? 04 ಡೆಸಿಮಲ್ ಪಾಯಿಂಟ್ ಡ್ರಾಪ್ ಮಾಡಿ ಏನು ಸಿಗುತ್ತೆ? 04896. ನಾನು ಆಲ್ರೆಡಿ ಹೇಳಿದ್ದೀನಿ
ನಂಬರ್ಗಿಂತ ಮುಂಚೆ 0 ಬಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಫಾರ್ ಎಕ್ಸಾಂಪಲ್ 04 ಅಂದ್ರೂ ಒಂದೇ, ಓನ್ಲಿ 4 ಅಂದ್ರೂ ಒಂದೇ. ಹಂಗೆ ಇಲ್ಲಿ 04896 ಅಂದ್ರೂ ಒಂದೇ, 4896 ಅಂದ್ರೂ ಒಂದೇ. ಕ್ಲಿಯರ್? ಸೊ ಇವಾಗ ಏನ್ ಮಾಡ್ತೀವಿ, ಇದರದ್ದು ಮೆಂಟಿಸಾ ಫೈಂಡ್ ಮಾಡ್ತೀವಿ. ಮೆಂಟಿಸಾ ಫೈಂಡ್ ಮಾಡೋಕೆ ರೂಲ್ ಏನು ನಮಗೆ? ಫಸ್ಟ್ ವಿ ಸಿ ದಿ ಫಸ್ಟ್ 2 ಡಿಜಿಟ್ ಆಫ್ ದಿ ನಂಬರ್. ಫಸ್ಟ್ 2 ಡಿಜಿಟ್ ನೋಡ್ತೀವಿ. ಫಸ್ಟ್ ಕಾಲಮ್ ಅಲ್ಲಿ ಫಸ್ಟ್ 2 ಡಿಜಿಟ್ ನಂಬರ್ ನೋಡ್ತೀವಿ. 48 ಬರುತ್ತೆ. 48 ಅಲ್ಲಿ ನೀವು ಹೋಗಬೇಕು, ಅಲ್ಲಿ ಕಾಲಮ್ ಬರುತ್ತಲ್ಲ 0 1 2 3 4 5 6 7 8 9 ಅಲ್ಲಿ. ಸೊ ಅಲ್ಲಿ ನಂಬರ್ 3rd ಡಿಜಿಟ್ ನೋಡ್ತೀವಿ. 3rd ಡಿಜಿಟ್ ಅಂದ್ರೆ 9. ಸೊ ಆ ಕಾಲಮ್ ಅಲ್ಲಿ 9 ನೋಡ್ತೀವಿ. ಸೊ ಇಲ್ಲಿ 48 ನೋಡ್ತೀವಿ. ಸೊ ಎರಡನ್ನೂ ಜಾಯಿನ್ ಮಾಡ್ಕೊಂಡು ಹೋದಾಗ ಇಲ್ಲಿ ಅಲಾಂಗ್ ದಿ ರೋ 48 ಹೋಗ್ರಿ, ಡೌನ್ ದಿ ಕಾಲಮ್ ಅಲ್ಲಿ 9 ಅಲ್ಲಿ ಬರಿ. ಸೊ ಎರಡು ಇಲ್ಲಿ ಜಾಯಿನ್ ಆಗುತ್ತೆ, ಒಂದು ನಂಬರ್ ಬರುತ್ತೆ ನಮಗೆ. ಓಕೆ, ಆ ನಂಬರ್ ನೋಡ್ಕೊಳ್ತೀವಿ. ಅದಕ್ಕೆ ಏನ್ ಯಾರು ಮಾಡ್ಕೊಳ್ತೀವಿ, ಮತ್ತೆ 48 ಕಾಲಮ್ ಇಟ್ಕೊಂಡು ಎಲ್ಲಿ ಹೋಗ್ಬೇಕು, 6 4th ಡಿಜಿಟ್ ಏನು 6 ಇದೆ. ಈ 6 ಅಲ್ಲಿ ಹೋಗ್ಬೇಕು, ಮೀನ್ ಡಿಫರೆನ್ಸ್ ಅಲ್ಲಿ 6 ನೋಡ್ಕೋಬೇಕು. ಮೀನ್ ಡಿಫರೆನ್ಸ್ ಅಲ್ಲಿ 6 ನೋಡಿದಾಗ ಅಲಾಂಗ್ ದಿ ರೋ 48 ಹೋಗಿ ಮೀನ್ ಡಿಫರೆನ್ಸ್ ಅಲ್ಲಿ ಕೆಳಗಡೆ ಬಂದ್ರೆ ಎಲ್ಲ ನಂಬರ್ ಬರ್ಬೇಕು ಮೀನ್ ಡಿಫರೆನ್ಸ್. ಸೊ ಈ ಅದು ನಂಬರ್ ಆಡ್ ಮಾಡ್ಕೊಂಡ್ರೆ ಲಾಗ್ ಆಫ್ ದಿಸ್ ನಂಬರ್, ಲಾಗ್ ಆಫ್ 4896 ಎಷ್ಟಾಗಿದೆ ಅಂದ್ರೆ ದಿಸ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಇಸ್ 3 ಪಾಯಿಂಟ್, ಯಾಕಂದ್ರೆ ಎಲ್ಲವೂ ಇಂಟಿಗ್ರಲ್ ಪಾರ್ಟ್ ಅಲ್ಲ 3.6898 ಅಂತ ಬರುತ್ತೆ. ಓಕೆ, so this is about logarithms. So next in this session we will see one more new concept, that is anti-logarithm. Anti-logarithm is the reverse process of logarithm. Logarithm is reverse process ಏನು ಹೇಳ್ತಾವೆ, anti-logarithm ಅಂತ ಹೇಳ್ತೀವಿ. ಇಲ್ಲಿ ನೋಡಿ, y equal to a to the power x ಅಂತಂದ್ರೆ this here x can be written as log y base a. So here x is called the logarithm of the number y to the base a. Similarly, here x equal to log y to the base a. Here y is called the anti-logarithm of x for the base a. X again ನಾವು logarithm of the number y to the base a. Similarly, anti-log is reverse. Is the reverse. Anti-log is the reverse process of logarithm. Y is called the anti-logarithm of the number x to the base a. Clear ಆಗ್ತದೆ? ಇದು ನಮ್ದು anti-log. ಇದು ಆಲ್ರೆಡಿ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇನ್ನು anti-log ಹೇಗೆ ಫೈಂಡ್ ಮಾಡೋದು ನಂಬರ್ಗೆ? anti-log ಹೇಗೆ ಫೈಂಡ್ ಮಾಡೋದು ನೋಡಿ. logarithm of 4896 equal to, ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಚೆಕ್ ಮಾಡ್ತೀನಿ. 4896 ಅಂದ್ರೆ ಇಂಟಿಗ್ರಲ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಸೊ ಇಂಟಿಗ್ರಲ್ ಪಾರ್ಟ್ ಎಷ್ಟು ಡಿಜಿಟ್ ಇದೆ? 1 2 3 4 ಡಿಜಿಟ್ ಇದೆ ಟೋಟಲ್ ಆಗಿ. ಅಂದ್ರೆ n-1 ಈ ರೂಲ್ ಯೂಸ್ ಮಾಡ್ತೀವಿ. n-1 ಯೂಸ್ ಮಾಡಿದ್ರೆ 4 - 1 3. ಸೊ ಕ್ಯಾರೆಕ್ಟರಿಸ್ಟಿಕ್ ಇಸ್ 3 ಅಂಡ್ ಮೆಂಟಿಸಾ ಪ್ಲಸ್ ಮೆಂಟಿಸಾ ಫೈಂಡ್ ಮಾಡ್ತೀವಿ. ಮೆಂಟಿಸಾ ಎಷ್ಟಾಗುತ್ತೆ ಅಂದ್ರೆ 6898 ಆಗುತ್ತೆ. ಇನ್ನು ಇದು ರಿವರ್ಸ್ ಪ್ರೊಸೆಸ್ ಹೆಂಗ್ ಫೈಂಡ್ ಮಾಡೋದು ನೋಡೋಣ. ನಾ ಇದಕ್ಕೆ ನನಗೆ ಏನು ಬೇಕು, ಆಂಟಿ-ಲೋಗಾರಿಥಮ್ ಬೇಕು. ಅಂದ್ರೆ log y equal to 3.6898. ಅದಕ್ಕೆ ಇಲ್ಲಿಗೆ ಏನು logarithm of the number 4896 ಅಂತ ಹೇಳ್ತೀವಿ. ನನಗೆ ಈಗ ಆಂಟಿ-ಲಾಗ್ ಬೇಕು ಈಗ. ಸೊ ಆಂಟಿ-ಲಾಗ್ ಬೇಕು, ಎದಕ್ಕೆ ಬೇಕು? ಇದ್ರದ್ದು ಬೇಕು ಅಂತ ಹೇಳ್ಬೋದು. ಈ ನಂಬರ್ ಆಂಟಿ-ಲಾಗ್ ಬೇಕು. ಅಂದ್ರೆ anti-log of this number is 4896. ಅದು ಹೆಂಗೆ ಚೆಕ್ ಮಾಡೋದು ನೋಡೋಣ. ಸೇಮ್ ಪ್ರೊಸೀಜರ್ ಇರುವಾಗ ನಮ್ಮಲ್ಲಿ ಏನು ಪ್ರೊಸೀಜರ್ ಯೂಸ್ ಮಾಡಿದ್ರು ಅದೇ ಪ್ರೊಸೀಜರ್ ಬರ್ತಾ ಇಲ್ಲ. ಓಕೆ, ರೀಡಿಂಗ್ ಆಫ್ ಆಂಟಿ-ಲೋಗಾರಿಥಮ್ ಹೆಂಗೆ ಯೂಸ್ ಮಾಡೋದು? ಫಸ್ಟ್ ನೋಟ್ ದಿ ಮೆಂಟಿಸಾ. ಸೊ ಇಲ್ಲಿ ಮೆಂಟಿಸಾ ಏನು ಚೆಕ್ ಮಾಡಬೇಕು? ಇಲ್ಲಿ 3 is the characteristic and 6898 is the ಮೆಂಟಿಸಾ. ಸೊ ಮೆಂಟಿಸಾ ಏನಿದೆ ಇಲ್ಲಿ 3.6898 ಮೆಂಟಿಸಾ is 6898. ಇದು ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಗಿದೆ. ಮೆಂಟಿಸಾ ಆದ್ಮೇಲೆ ಮೆಂಟಿಸಾ ತಗೊಂಡ್ರೆ ಇನ್ ದ ಫಸ್ಟ್ ಕಾಲಮ್ ಆಫ್ ದಿ ಟೇಬಲ್ಸ್ ಆಂಟಿ-ಲೋಗಾರಿಥಮ್ ಟೇಬಲ್ ಮಾಡಿ. ಓಪನ್ ದಿ ಆಂಟಿ-ಲೋಗಾರಿಥಮ್ ಟೇಬಲ್. In the first column of the tables, look up for the number found by the
first two figures in the Mantissa. ಅಂದ್ರೆ ಏನು ಮಾಡಬೇಕು? ಆಂಟಿ-ಲೊಗಾರಿಥಮ್ ಟೇಬಲ್ ಅಲ್ಲಿ ಫಸ್ಟ್ ಕಾಲಮ್, ಆಂಟಿ-ಲೊಗಾರಿಥಮ್ ಟೇಬಲ್ ಅಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಏನು ಮಾಡಬೇಕು ಅಂದ್ರೆ ನಂಬರ್ ಫಾರ್ಮ್ಡ್ ಬೈ ಫಸ್ಟ್ ಟೂ ಡಿಜಿಟ್, ಅಂದ್ರೆ 6 8 9 ಇದೆ Mantissa ಅಲ್ಲಿ. ಫಸ್ಟ್ ಟೂ ಡಿಜಿಟ್ ಏನು? 68. ಸೊ 68 ಆ ಕಾಲಮ್ ನೋಡಿ. ಆಂಟಿ-ಲೊಗಾರಿಥಮ್ ಟೇಬಲ್ ಓಪನ್ ಮಾಡಿ ಫಸ್ಟ್ ಕಾಲಮ್ ಅಲ್ಲಿ 6 8 ಇದೆ ನೋಡಿ, ಅಲ್ಲಿ 0.68 ಅಂತ ಬರುತ್ತೆ. ಯಾಕಂದ್ರೆ ಇದು Mantissa ಪಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ 0.68 ಬರುತ್ತೆ ನೋಡಿ ಆಂಟಿ-ಲೊಗಾರಿಥಮ್. ನೆಕ್ಸ್ಟ್ ಅದು ರೋ ಇಟ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಬೇಕು? ನೆಕ್ಸ್ಟ್ ಅಲಾಂಗ್ ದಟ್ ರೋ look up the number in the column headed by the third figure. So ಈ Mantissa ನಲ್ಲಿ third figure ಯಾವುದು? 9. ಸೊ ಮತ್ತೆ ಮೇಲ್ಗಡೆ ಕಾಲಮ್ ಬರೋದ್ರಲ್ಲಿ ಆಂಟಿ-ಲೊಗಾರಿಥಮ್ ಟೇಬಲ್ ಅಲ್ಲಿ 0 1 2 3 4 5 6 7 8 9 ಅಂತ ಇರುತ್ತೆ. ಸೊ ನಿಮ್ದು ಥರ್ಡ್ ಡಿಜಿಟ್ ಏನಿದೆ? 9. ಸೊ 9 ಆ ಕಾಲಮ್ 9 ಇಟ್ಕೊಂಡು ಕೆಳಗಡೆ ಬನ್ನಿ. ಸಿಮಿಲರ್ಲಿ ಈ ಕಡೆಗೆ 68 ರೋ ಇಟ್ಟು ನೋಡಿ. ಸೊ ಎರಡು ಜಾಯಿಂಟ್ ಇರುತ್ತೆ, ಆ ನಂಬರ್ ನೋಟ್ ಮಾಡ್ಕೊಳ್ಳಿ. ಆ ನಂಬರ್ ಏನಾಗಿರುತ್ತೆ? 4887 ಆಗಿದೆ. ಅದು ನೋಟ್ ಮಾಡ್ಕೊಳ್ರಿ. ಏನ್ ಮಾಡ್ಬೇಕು? ಥರ್ಡ್ ಸ್ಟೆಪ್. ನೆಕ್ಸ್ಟ್ ಅಲಾಂಗ್ ದಟ್ ರೋ ಲುಕ್ ಅಪ್ ದಿ ನಂಬರ್ ಇನ್ ದ ಕಾಲಮ್ ಹೆಡೆಡ್ ಬೈ ದಿ ಥರ್ಡ್ ಫಿಗರ್, ದಟ್ ಈಸ್ 9 ಇನ್ ದ Mantissa. ಅಬ್ಸರ್ವ್ ದಿ ನಂಬರ್. ಅಲ್ಲಿ ನಿಮ್ಗೆ ಏನು ನಂಬರ್ ಬರುತ್ತೋ ಅಂದ್ರೆ 68 ರೋ ಇಟ್ಕೊಂಡು ಹೋಗ್ಬೇಕು, ಅಲ್ಲಿ 9 ಕಾಲಮ್ ಇಟ್ಕೊಂಡು ಕೆಳಗಡೆ ಹೋಗ್ಬೇಕು. ಎರಡು ಎಲ್ಲಿ ಜಾಯಿನ್ ಆಗ್ತದೆ ನೋಡಿ. ದಟ್ ನಂಬರ್ ಇಸ್ 4887. ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಏನು? Along the same row, look up in the difference column headed by the fourth figure. In Mantissa ನಲ್ಲಿ fourth figure ಯಾವುದು? 6 8 9 ನಲ್ಲಿ fourth figure ಯಾವುದು? 8. That is 8 of the number. So mean difference ಇರುತ್ತಲ್ಲ ಈ ಕಡೆಗೆ. ಸೊ ಆ ಕಾಲಮ್ ಅಲ್ಲಿ ನಂಬರ್ 8 ನೋಡ್ಕೊಳ್ಳಿ. ಈ ಕಡೆ mean difference ಇರುತ್ತೆ. ಸೊ mean difference ಅಲ್ಲಿ 8 ನೋಡ್ಕೊಳ್ಳಿ. ಎಷ್ಟಿದೆ mean difference ಅಲ್ಲಿ? 68 ಇಟ್ಕೊಂಡು ಹೋಗಬೇಕು. 68 8 that is 9. So that number is 9. ಈ 9 ಏನ್ ಮಾಡಬೇಕು? ಮತ್ತೆ ಆ ನಂಬರ್ಗೆ ಆಡ್ ಮಾಡಬೇಕು. ಯಾವ ನಂಬರು? 4887 ಗೆ ಆಡ್ ಮಾಡಬೇಕು. ಆಡ್ ದಟ್ ನಂಬರ್ 4887 ಗೆ. ಸೊ ನಂಬರ್ 9 ಆಡ್ ಮಾಡಬೇಕು. ಯಾಕಂದ್ರೆ ಮೀನ್ ಡಿಫರೆನ್ಸ್ 9 ಇದೆ. 9 ಎಷ್ಟು? This is 16 9 8 4. ಸೊ ಇಷ್ಟ ಆದ್ಮೇಲೆ ಇನ್ನು ಡೆಸಿಮಲ್ ಪಾಯಿಂಟ್ ಫಿಕ್ಸ್ ಮಾಡಬೇಕಲ್ಲ ಈ ನಂಬರ್ಗೆ. ಡೆಸಿಮಲ್ ಪಾಯಿಂಟ್ ಫಿಕ್ಸ್ ಮಾಡಬೇಕು. ಡೆಸಿಮಲ್ ಪಾಯಿಂಟ್ ಫಿಕ್ಸ್ ಮಾಡಬೇಕಾದ್ರೆ ಲೊಗಾರಿಥಮ್ ಅಲ್ಲಿ ಏನು ಮಾಡ್ತೀವಿ? ಇಫ್ ದಟ್ ನಂಬರ್ x ಗ್ರೇಟರ್ ದನ್ 1 ಇತ್ತು ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಇಸ್ n-1. ಐ ಥಿಂಕ್ ಸಿಮಿಲರ್ಲಿ ಇಲ್ಲಿ ನಂಬರ್ ಗ್ರೇಟರ್ ದನ್ 1 ಇತ್ತಂದ್ರೆ ನೀವು ಇಲ್ಲಿ n-1 ಮಾಡ್ಕೊಂಡಿರ್ತೀರಲ್ಲ, ಹಂಗೆ ಇಲ್ಲಿ n+1 ಮಾಡ್ಬೇಕು. ರಿವರ್ಸ್. ಆಂಟಿ-ಲೊಗಾರಿಥಮ್ ಈಸ್ ದಿ ರಿವರ್ಸ್ ಪ್ರೊಸೆಸ್ ಆಫ್ ಲೊಗಾರಿಥಮ್. ಓಕೆ, ಅಂದ್ರೆ n-1 ಮಾಡಿದಾಗ 3 ಬಂದಿದೆ. ಓಕೆ, ಇವಾಗ ಏನ್ ಮಾಡಬೇಕು? ಇಲ್ಲಿ 3 ಇದೆ ಅಲ್ಲ, ಕ್ಯಾರೆಕ್ಟರಿಸ್ಟಿಕ್ 3 ಇದೆ. ಈ 3 ಗೆ +1 ಆಡ್ ಮಾಡಬೇಕು. ಅಂದ್ರೆ 4 ಡಿಜಿಟ್ ಆದ್ಮೇಲೆ ನೀವು ಪಾಯಿಂಟ್ ಕೊಡಬೇಕು. 1 2 3 4 ಇಲ್ಲಿ ಬರ್ತದೆ ಪಾಯಿಂಟ್. ಸೊ ದಟ್ ನಂಬರ್ ಈಸ್ 4896. ಅದೇ ಬರ್ತದೆ 4896. Log of this number is 3.689. So anti-logarithm of this number is 4896. Reverse process. Log anti-log. Concept clear ಆಗ್ತಿದೆ? Note down this. Now we will see some examples on anti-logarithms. Okay, ready? Find the values of the following ಕೊಟ್ಟಿದ್ದಾರೆ. So first one, we have to find anti-log. Anti-logarithm ಶಾರ್ಟ್ ಫಾರ್ಮ್ ನಾವು ಏನು ಬರೀತೀವಿ? anti-log ಅಂತ ಬರ್ತೀವಿ. ಲೊಗಾರಿಥಮ್ ಲಾಗ್ ಅಂತ ಬರ್ಕೊಂಡ್ರೆ anti-logarithm anti-log ಅಂತ ಬರ್ತೀವಿ. ಓಕೆ, ಸೊಲ್ಯೂಷನ್ ಅಂತ one by one. First one, anti-log of 2.2357 ಇದೆ. So first procedure ಏನಿದೆ? Note the Mantissa. Mantissa ಏನಿದೆ? 2357. Mantissa
Mentisa is 2, 3, 5, 7. Next step, in the first column of the tables, look up for the number formed by the first two figures in the Mentisa. First two figures in Mentisa are 23. Okay, open your anti-logarithm table. Ali 23 ನೋಡಬೇಕು. First column 0.23 ಇರುತ್ತೆ. ಯಾಕಂದ್ರೆ Mentisa ಅವರು ಪಾಯಿಂಟ್ ಸ್ಟಾರ್ಟ್. So 0.23 ನೋಡಿ. So 0.23 ಇದೆ. Anti-logarithm table ಅಲ್ಲಿ 0.23. Okay. So next ಏನು ಮಾಡಬೇಕು? Next, along that row, look up for the number in the column headed by the third figure in the Mentisa. So Mentisa ಅಲ್ಲಿ third figure ಯಾವುದು? 5. ಅದೇ ನೋಡಬೇಕು. ಇಲ್ಲಿ ಕಾಲಮ್ ಅಲ್ಲಿ ಚೆಕ್ ಮಾಡಬೇಕು. 0, 1, 2, 3, 4, 5 ಇಲ್ಲಿದೆ. So 5 ಕೆಳಗಡೆ ಬನ್ನಿ. ಹಂಗೆ 23 along the row ಹೋಗಿ ಎಷ್ಟಾಗುತ್ತೆ ನೋಡಿ? 1718 ಆಗುತ್ತೆ. ನೋಟ್ ದಟ್ 1718 ಸೈಡ್ ನೋಟ್ ಮಾಡಬೇಕು. ಇದಕ್ಕೆ ಏನು ಆಡ್ ಮಾಡಬೇಕು? ಪ್ಲಸ್. ನೀವು ಲೊಗಾರಿಥಮ್ ಅಲ್ಲಿ ಏನು ಪ್ರೊಸೀಜರ್ ಮಾಡೋ ಅದೇ ಪ್ರೊಸೀಜರ್ ಸೇಮ್. ನೆಕ್ಸ್ಟ್ ಏನು? ಅಲಾಂಗ್ ದಿ ಸೇಮ್ ರೋ ಲುಕ್ ಅಪ್ ಇನ್ ದ ಡಿಫರೆನ್ಸ್ ಕಾಲಮ್. ಇಲ್ಲಿ ಮೀನ್ ಡಿಫರೆನ್ಸ್ ಅಂತ ಈ ಕಾಲಮ್ ಅಲ್ಲಿ ಹೆಡೆಡ್ ಬೈ ದಿ ಫೋರ್ತ್ ಫಿಗರ್ ಆಫ್ ದಿ ನಂಬರ್. ಸೊ ಈ ನಂಬರ್ ಅಲ್ಲಿ ಫೋರ್ತ್ ಫಿಗರ್ ಯಾವುದು? ದಟ್ ಇಸ್ 7. ಸೊ ಮೀನ್ ಡಿಫರೆನ್ಸ್ ಅಲ್ಲಿ 7 ಇಟ್ಕೊಂಡು ಕೆಳಗಡೆ ಮಾಡಿ ಇಲ್ಲಿ along the row 23 and 7. Next ಇದೆ ಇಲ್ಲಿ 3 ಇದೆ. So ಈ 3 ಆಡ್ ಮಾಡಬೇಕು. Add this 3 to this number. ಎಷ್ಟಾಗುತ್ತೆ? 8 plus 3 is 11, 2, 7, 1. So number is 1721. Now we have to put the decimal point. ಅಲ್ಲಿ ಡೆಸಿಮಲ್ ಪಾಯಿಂಟ್ ನೋಡಿ ಕ್ಯಾರೆಕ್ಟರಿಸ್ಟಿಕ್ ಬರೀತೀವಿ. ಸೊ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ನೋಡಿ ಡೆಸಿಮಲ್ ಪಾಯಿಂಟ್ ಹಾಕಬೇಕು. ಲಗಾರಿಥಮ್ ಅಲ್ಲಿ ಏನು ಮಾಡ್ತಿದ್ವಿ? ನಂಬರ್ ನೋಡ್ತಿದ್ವಿ. ಸೊ ಆ ನಂಬರ್ ನೋಡ್ಕೊಂಡು ನಾವು ಕ್ಯಾರೆಕ್ಟರಿಸ್ಟಿಕ್ ಬರೀತಿದ್ವಿ. ಅಂದ್ರೆ ಡೆಸಿಮಲ್ ಪಾಯಿಂಟ್ ಮುಂಚೆ ಇಂಟಿಗ್ರಲ್ ಪಾರ್ಟ್ ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಅದನ್ನ ನೋಡ್ಕೊಂಡು ನಾವು ಕ್ಯಾರೆಕ್ಟರಿಸ್ಟಿಕ್ ಹೇಳ್ತೀವಿ. ಸೊ ಇಲ್ಲಿ ಹೆಂಗ್ ಮಾಡಬೇಕು? ಕ್ಯಾರೆಕ್ಟರಿಸ್ಟಿಕ್ ನೋಡ್ಕೊಂಡು ಡೆಸಿಮಲ್ ಪಾಯಿಂಟ್ ಹಾಕೋಬೇಕು. ಕ್ಯಾರೆಕ್ಟರಿಸ್ಟಿಕ್ ಎಷ್ಟಿದೆ? 2 ಇದೆ. ಸೊ 2 ಈಸ್ ಪಾಸಿಟಿವ್ ಹಿಯರ್. So characteristic ಏನಿದೆ? 2 ಇದೆ. 2 ಪಾಸಿಟಿವ್ ಇದೆ. ಅದೇ 2 ಬಾರ್ ಅಂದ್ರೆ ನೆಗೆಟಿವ್. ಓಕೆ, ಇದು +2 ಇದೆ characteristic. +2 ಇದೆ ಅಂತಂದ್ರೆ ಒಂದು ನಂಬರ್ ನ ಲಾಗ್ ಮಾಡಬೇಕಾದ್ರೆ ದಟ್ ನಂಬರ್ x ಗ್ರೇಟರ್ ದನ್ ಅಂದ್ರೆ characteristic ಗೆ ಫಾರ್ಮುಲಾ ಏನು? ನಮಗೆ n - 1 ಮಾಡ್ಕೊತೀವಿ. x ಏನಾದರೂ ಗ್ರೇಟರ್ ದನ್ 1 ಇತ್ತಂದ್ರೆ characteristic n - 1. ಕರೆಕ್ಟಾ? ಸೊ n - 1 ಇರೋದು ಆಂಟಿಲಾಗ್ ಏನು ಮಾಡ್ಕೋಬೇಕು? ಅದನ್ನ +1 ಮಾಡಬೇಕು. ಅಂದ್ರೆ ಈ ಕ್ಯಾರೆಕ್ಟರಿಸ್ಟಿಕ್ ಯಾವಾಗಲೂ ಇರುತ್ತೆ n - 1 ಇರುತ್ತೆ ಪಾಸಿಟಿವ್ ಇದ್ದಾಗ. ಸೊ ಇದು n - 1 ಮತ್ತೆ ಸೇಮ್ ನಾವು ರಿವರ್ಸ್ ಹೋಗ್ಬೇಕು. n - 1 ಪ್ಲಸ್ ಮಾಡ್ಬೇಕು ಮತ್ತೆ. ಸೊ ಈಗ 2 ಗೆ +1 ಮಾಡ್ಕೊಂಡ್ರೆ 3 ಆಗಿದೆ. ಸೊ 3 ಡಿಜಿಟ್ ಏನು? ಪಾಯಿಂಟ್ 1, 2, 3. ಸೊ ಇಲ್ಲಿ ಹೋಗಿ 172.1. Therefore anti-log of ಯಾವುದು? 2.2357 equal to 172.1. Anti-log of this number equal to 172.1. ಇದರ ಲಾಗ್ ಚೆಕ್ ಮಾಡೋಣ ಇಷ್ಟು ಬರುತ್ತೆ. ಓಕೆ, ಇವಾಗ ಇದರ ಲಾಗ್ ಏನು? ಲಾಗ್ ಆಫ್ 172.1 this equal to, so decimal point ಇಂದ ಮುಂಚೆ ಎಷ್ಟಿದೆ ಡಿಜಿಟ್ಸ್? 1, 2, 3. there are 3 digits. 3 digits ಇದ್ರೆ ಕ್ಯಾರೆಕ್ಟರಿಸ್ಟಿಕ್ ಏನಾಗುತ್ತೆ? 3 - 1 ಆಗುತ್ತೆ. so 2. so characteristic is 2 plus we have to find the Mentisa. Mentisa ಮಾಡಬೇಕಾದ್ರೆ 0 ಪಾಯಿಂಟ್. ಅವಾಗ ಏನು ಮಾಡ್ತೀವಿ? ಎಲ್ಲಿ ಡ್ರಾಪ್ ಮಾಡ್ತೀವಿ ಡೆಸಿಮಲ್ ಪಾಯಿಂಟ್ ಅನ್ನ 172 1 ಮಾಡ್ತೀವಿ. ಲೊಗಾರಿಥಮ್ ಟೇಬಲ್ ಅಲ್ಲಿ ಫಸ್ಟ್ 2 ನಂಬರ್ ತಗೊಂಡು ಫಸ್ಟ್ ಕಾಲಮ್ ಅಲ್ಲಿ ದಟ್ ನಂಬರ್ ಆ ನಂಬರ್ ನೋಡ್ತೀವಿ. 17. ಲೊಗಾರಿಥಮ್ ಟೇಬಲ್ ಅಲ್ಲಿ ಫಸ್ಟ್ ಕಾಲಮ್ 17 ನೋಡಿ, ಅಲ್ಲಿಂದ ಇಲ್ಲಿ ಹೋಗ್ಬೇಕು. ಸೆಕೆಂಡ್ ಕಾಲಮ್ 17 ಅಲ್ಲಿ ಹೋದ್ರೆ ಎಷ್ಟಿದೆ ನಮಗೆ? 2 3 5 5 ಪ್ಲಸ್ ಇದಕ್ಕೆ ಏನ್ ಮಾಡಬೇಕು?
ಮಾಡಬೇಕು ಮೇನ್ ಡಿಫರೆನ್ಸ್ ಅಲ್ಲಿ ನೋಡಬೇಕು ಕಾಲಮ್ 1 ಅಲ್ಲಿ ನೋಡಬೇಕು ಕಾಲಮ್ 1 ಅಲ್ಲಿ ಮೇನ್ ಡಿಫರೆನ್ಸ್ 2 ಇದೆ 2 ಅಂತ ನೋಡ್ರಿ ಸೊ 2 3 5 7 ಅಂದ್ರೆ ಇದು ಮೆಂಡಿಸಸ್ ಟೈಪ್ ನಮಗೆ ಲಾಗ್ ಇದೆ 0.2357 ಆಡ್ ಮಾಡ್ಕೊಂಡ್ರೆ 2.2357 ನೋಡಿ ಇದೆ ನಂಬರ್ ಅಂತ 2357 so log anti log ಏನು reverse process log of this number is 172.1 similarly log of this number is this one clear aita so anti log of this number is 172.1 note down next second problem anti-log of 1.3846 ಇದು ಫೈಂಡ್ ಮಾಡೋಣ ಹೇಳಿದ್ದಾರೆ ಸೊ anti-log ಇಸ್ ಪ್ರೊಸೀಜರ್ ಏನು ಇದು ಕ್ಯಾರೆಕ್ಟರಿಸ್ಟಿಕ್ ಮಾಡಿ ಇದೆ ಮೆಂಟಿಸ್ ಏನು ನೋಡಿ ಮೆಂಟಿಸ್ 3846 ಇದೆ ಸೊ 3846 ಇದೆ ಆಮೇಲೆ ಫಸ್ಟ್ 2 ಡಿಜಿಟ್ ಏನು 38 ಅಂದ್ರೆ 0.38 ಫಸ್ಟ್ 2 ಡಿಜಿಟ್ ಇಸ್ 0.38 anti-log ಟೇಬಲ್ ಓಪನ್ ಮಾಡ್ಕೊಂಡು 0.38 ಇಲ್ಲಿ ನೋಡಿ ಫಸ್ಟ್ ಕಾಲಮ್ 0.38 ಸೊ ನೆಕ್ಸ್ಟ್ ಅಲ್ಲಿಂದ ಇಲ್ಲಿ ಹೋಗಬೇಕು ಥರ್ಡ್ ಡಿಜಿಟ್ ಇಸ್ 4 ಕಾಲಮ್ ಅಲ್ಲಿ ಫೋರ್ತ್ ಕಾಲಮ್ ನೋಡ್ಕೊಂಡು ಸೊ ಕಾಲಮ್ ಇಟ್ಕೊಂಡು ಕೆಳಗಡೆ ಬರಬೇಕು ಸಿಂಪಲ್ 38 ನೋಡ್ಕೊಂಡು ಫೋರ್ತ್ ಕಾಲಮ್ ಹೋಗಿ ಎಷ್ಟು ನಂಬರ್ 2421 ಇದೆ ನಂಬರ್ ಇಸ್ 2421 ನೆಕ್ಸ್ಟ್ ಏನು ಮಾಡಬೇಕು ಫೋರ್ತ್ ಡಿಜಿಟ್ ಇಸ್ 6 so main difference ಅಲ್ಲಿ 6th column ನೋಡಿ along the row 38 ಅಲ್ಲಿ ಎಷ್ಟು 3 ಇದೆ plus 3 ಎಷ್ಟಾಯಿತು 2424 ಆಯಿತು 2424 ಆಯಿತು ಓಕೆ therefore ನಂಬರ್ ಏನಾಗಿದೆ 2425 in decimal point fix ಮಾಡಬೇಕಲ್ಲ decimal point fix ಮಾಡಬೇಕಾದ್ರೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ನೋಡಿ ಕ್ಯಾರೆಕ್ಟರಿಸ್ಟಿಕ್ ಪಾಸಿಟಿವ್ ಇದೆ ಓಕೆ ಪಾಸಿಟಿವ್ ಅಂದ್ರೆ ಏನು ಮಾಡಬೇಕು ಇದು ಪ್ಲಸ್ 1 ಆಡ್ ಮಾಡಬೇಕು ಯಾಕಂದ್ರೆ x ಗ್ರೇಟರ್ ದನ್ ಇದ್ದಾಗ ನಾವು ಏನು ಮಾಡಿರ್ತೀವಿ ಅಲ್ಲಿ -1 ಮಾಡ್ಕೊಂಡಿರ್ತೀವಿ ಇದು ರಿವರ್ಸ್ ಪ್ರೋಸೆಸ್ ಹ್ಯಾಂಡಲ್ ಅಲ್ಲಿ -1 ಮಾಡ್ಕೊಂಡಿದ್ರೆ ಮತ್ತೆ ಇಲ್ಲಿ +1 ಮಾಡ್ಕೊಳ್ಳಿ ಸೊ 1 ಗೆ +1 ಆಡ್ ಮಾಡ್ಕೊಳ್ಳಿ ಏನಾಗುತ್ತೆ 1 + 1 is 2 the 2 digit ಆದ್ಮೇಲೆ ನಾವು ಏನು ಮಾಡಬೇಕು ಡೆಸಿಮಲ್ ಪಾಯಿಂಟ್ ಕೊಡಬೇಕು 1 2 ಡೆಸಿಮಲ್ ಪಾಯಿಂಟ್ ಓಕೆ therefore anti log of 1.3846 equal to 24.24 ಇದು ಕರೆಕ್ಟ್ ಚೆಕ್ ಮಾಡೋಣ anti log of this number equal to 2424 ಅಂದ್ರೆ ಹಂಗಾರೆ log of this number equal to ಇದಾಗಬೇಕಾ ಚೆಕ್ ಮಾಡೋಣ log of 24.24 equal to first game ಇದು characteristic plus ಮೆಂಟಿಸ್ ಆಯಿತು ಡೆಸಿಮಲ್ ಪಾಯಿಂಟ್ ನಿಮಗೆ ಎಷ್ಟು ಡಿಜಿಟ್ ಇದೆ ಇಂಟಿಗ್ರಲ್ ಪಾರ್ಟ್ ಅಲ್ಲಿ 1 2 ಡಿಜಿಟ್ ಇದೆ ಅಂದ್ರೆ ನಾವು ಏನು ಮಾಡ್ತೀವಿ ಇದನ್ನ ದಿಸ್ ನಂಬರ್ ಇಸ್ ಗ್ರೇಟರ್ ದನ್ 1 ಇದೆ ಕ್ಯಾರೆಕ್ಟರಿಸ್ಟಿಕ್ ಏನು n - 1 ಸೊ 2 ಡಿಜಿಟ್ ಇದೆ 2 - 1 ಮಾಡಬೇಕು ಮತ್ತೆ 1 ಬಂದ್ರೆ 1 ಇದೆ ರಿವರ್ಸ್ ಪ್ರೋಸೆಸ್ 2 - 1 is 1 so characteristic is 1 item plus ಮೆಂಟಿಸ್ ಅಂದ್ರೆ 0 ಪಾಯಿಂಟ್ ಅವಾಗ ಏನು ಮಾಡಬೇಕು ಈ ಡ್ರಾಪ್ ಅನ್ನ ಈ ಡೆಸಿಮಲ್ ಪಾಯಿಂಟ್ ಡ್ರಾಪ್ ಮಾಡ್ತೀವಿ 2424 4 significant figure is 2424 ಇದೆಲ್ಲ ಓದಿವಿ ಫಸ್ಟ್ 2 ಡಿಜಿಟ್ 24 ಲಾಗ್ ಟೇಬಲ್ ಅಲ್ಲಿ 24 ನೋಡಬೇಕು 24 ಅಲ್ಲಿಂದ ಎಲ್ಲ ಹೋಗಬೇಕು ಥರ್ಡ್ ಡಿಜಿಟ್ ಏನಿದೆ 3 ಇದೆ ಕಾಲಮ್ 2 ಹೋಗು 24 ಇಂದ 2 3838 ಪ್ಲಸ್ ಇದಕ್ಕೆ ಏನು ಆಡ್ ಮಾಡ್ಕೋಬೇಕು ಮೇನ್ ಡಿಫರೆನ್ಸ್ 4 ಬಗರ್ ದನ್ ಟೇಬಲ್ ಅಲ್ಲಿ 24 ಇಟ್ಕೊಂಡು ಹೋಗಿ 7 24 ಅಲ್ಲಿ 4 7 5 4 8 3 here 3 8
this goes to 1.38445. So ಇಲ್ಲಿ ಏನಿದೆ 1.3846. ಸೊ ಒಂದು ಫ್ರಾಕ್ಷನ್ ನಡೆಯುತ್ತೆ, ಅಪ್ರಾಕ್ಸಿಮೇಟ್ಲಿ ಇರುತ್ತೆ ವ್ಯಾಲ್ಯೂಸ್, ಅಕ್ಯುರೇಟ್ ಆಗಿ ಈಕ್ವಲ್ ಇರಲ್ಲ, ಅಪ್ರಾಕ್ಸಿಮೇಟ್ಲಿ ದೇ ಆರ್ ಈಕ್ವಲ್. ಸೊ 3 ಡಿಜಿಟ್ ಈಕ್ವಲ್ ಇದೆ 384. ಸೊ ಲಾಸ್ಟ್ ಡಿಜಿಟ್ ಸ್ವಲ್ಪ ವೇಸ್ಟ್ ಇದೆ, ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಇರುತ್ತೆ ನೋಡಿ. Anti-log of this number equal to this number. Similarly, log of this number equal to this number. Procedure clear? Hangandre anti-log find ಮಾಡಿದ್ಮೇಲೆ decimal point ಅಲ್ಲಿ ಫಿಕ್ಸ್ ಮಾಡಬೇಕು. If this characteristic is positive ಇತ್ತಂದ್ರೆ ಅದಕ್ಕೆ +1 ಆಡ್ ಮಾಡಿಕೊಂಡು decimal point ಅನ್ನ ಫಿಕ್ಸ್ ಮಾಡ್ಕೊಬೇಕು. ಕ್ಲಿಯರ್ ಆಗ್ತದೆ? Third example, anti-log of 0.7413. 0.7413. ಫಸ್ಟ್ ಏನು ಮಾಡಬೇಕು? ಮೆಂಟಿಸ ಪಾಯಿಂಟ್ ಇದೆ ಈ ಕಡೆ ಇರೋದು. ಮೆಂಟಿಸ ಕೊಟ್ಟಿದೆ, ಮೆಂಟಿಸ is 7413. 0.74 ನಂಗೆ ಫಸ್ಟ್ ಟು ಡಿಜಿಟ್ ಏನು? 74. ಸೊ anti-log ಟೇಬಲ್ ಓಪನ್ ಮಾಡ್ಕೊಳ್ರಿ. ಅಲ್ಲಿ ಫಸ್ಟ್ ಕಾಲಮ್ ಅಲ್ಲಿ 74 ಅಲ್ಲಿ ನೋಡೋದು, ಫಸ್ಟ್ ಕಾಲಮ್. ಸೊ ಇಲ್ಲಿ 74. ನೆಕ್ಸ್ಟ್ ಅಲ್ಲಿಂದ ಎಲ್ಲಿ ಹೋಗಬೇಕು? ಥರ್ಡ್ ಡಿಜಿಟ್ ಇಂಟು 1 ಇದೆ. ಸೊ ಫಸ್ಟ್ ಕಾಲಮ್ ನೋಡೋದು 1012 ಇದೆ, ಅಲ್ಲಿ 74 ಇಂದ 1 ಎಷ್ಟಿದೆ? 5508 ಇದೆ. 5508. ಇದಕ್ಕೆ ಏನು ಆಡ್ ಮಾಡ್ಕೋಬೇಕು? mean difference of the number 3. Next ಅದೇ 74 ಇಟ್ಕೊಂಡು mean difference ಅಲ್ಲಿ ಥರ್ಡ್ ಕಾಲಮ್ ಹೋಗಬೇಕು. ಎಷ್ಟಾಗುತ್ತೆ? 4 ಇದೆ. ಇದು 4 ಅಂದ್ರೆ 12155. ಈ ನಂಬರ್ಗೆ ಇವಾಗ ಈಗ ಏನು ನಂಬರ್ ಒಂದು 55121. ಸೊ 0 ಇಟ್ರು ಇದು ಪಾಸಿಟಿವ್ ಅಂದ್ರೆ ತಗೊಂಡಿರ್ತೀವಿ. ಓಕೆ, 0 is positive. ಈ 0 ಗೆ +1 ಆಡ್ ಮಾಡ್ಕೊಳ್ಳಿ. 0 + 1 is 1. ಸೊ ಅಂದ್ರೆ ಒಂದು ಡಿಜಿಟ್ ಆದ್ಮೇಲೆ ನೀವು ಪಾಯಿಂಟ್ ತಗೋಬೇಕು. 5. ಇದಕ್ಕೆ ನೀವು ಲಾಗ್ 5 ಮಾಡಬೇಕಂದ್ರೆ ಡೆಸಿಮಲ್ ಪಾಯಿಂಟ್ ಗೆ ಮುಂಚೆ ಒಂದೇ ಡಿಜಿಟ್ ಇದೆ. ಸೊ ಕ್ಯಾರೆಕ್ಟರಿಸ್ಟಿಕ್ ಈಕ್ವಲ್ ಟು 1 - 1 0. ಸೊ ಅದಕ್ಕೆ ಇಲ್ಲಿ 0 ಆಗುತ್ತೆ ಕ್ಯಾರೆಕ್ಟರಿಸ್ಟಿಕ್. ಹಂಗೆ ಇಲ್ಲಿ 0 ಗೆ 1 ಆಡ್ ಮಾಡ್ಕೊಳ್ಳಿ. ಸೊ 1. 5 1 ಡಿಜಿಟ್ ಆದ್ಮೇಲೆ ಪಾಯಿಂಟ್. Therefore, anti-log of 0.7413 equal to 5.512. Clear? Fourth one, anti-log of 3.5621. ಇವಾಗ 3 ಬಿಟ್ಬಿಡ್ರಿ. ಪಾಯಿಂಟ್ ಇದೆ ಈ ಕಡೆ. ಮೆಂಟಿಸ ಇದೆ, ಮೆಂಟಿಸ ಈಕ್ವಲ್ ಟು 5621. ಪಾಯಿಂಟ್ ಆದ್ಮೇಲೆ ಬರೋದು ಮೆಂಟಿಸ ಆಗೋದು. ಓಕೆ, ಮೆಂಟಿಸ ಸೇರಿ ಈ ಪಾಯಿಂಟ್ ಮುಂಚೆ ಏನಾದರೂ ಇಲ್ಲ, ಡೋಂಟ್ ವರಿ. ಸೊ ಚೆಕ್ ಓನ್ಲಿ ಮೆಂಟಿಸ. ಮೆಂಟಿಸ ಅಲ್ಲಿ ಫಸ್ಟ್ ಟು ಡಿಜಿಟ್ ಏನು? 56.56 ಅಂತ. ಸೊ ನೀವು ಲಗಾರಿ ಎಂಟರ್ ಟೇಬಲ್ ಅಲ್ಲಿ 0.56 ನೋಡ್ಕೊಳ್ಳಿ. 0.56 ಅಲ್ಲಿಂದ ಎಲ್ಲ ಹೋಗಬೇಕು? ಸೆಕೆಂಡ್ ಕಾಲಮ್ ಹೋಗಬೇಕು. 0.56 ಇಲ್ಲಿ ಸೆಕೆಂಡ್ ಕಾಲಮ್ ಎಷ್ಟಿದೆ? 3648 ಇದೆ. 3648 ಇದೆ. ಇದಕ್ಕೆ ಎಷ್ಟು ಆಡ್ ಮಾಡ್ಕೋಬೇಕು? ಫೋರ್ತ್ ಡಿಜಿಟ್ ಇಂದ 1 ಇದೆ. ಸೊ ಮೇನ್ ಡಿಫರೆನ್ಸ್ ಅಲ್ಲಿ 1 ಮಾಡ್ಕೊಳ್ಳಿ. ಮೇನ್ ಡಿಫರೆನ್ಸ್ ಅಲ್ಲಿ 1 ಇದೆ. ಸೊ 9463 ನಂಬರ್ ಏನು ನಮಗೆ 3649 ಬಂದಿದೆ. ಇವಾಗ ಡೆಸಿಮಲ್ ಪಾಯಿಂಟ್ ಫಿಕ್ಸ್ ಮಾಡ್ಕೋಬೇಕು. ಡೆಸಿಮಲ್ ಪಾಯಿಂಟ್ ಎಲ್ಲಿ ಫಿಕ್ಸ್ ಮಾಡೋದು? ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, 3 ಇದೆ, 3 ಪಾಸಿಟಿವ್ ಇದೆ, ಇದಕ್ಕೆ 1 ಆಡ್ ಮಾಡಬಹುದು. 3 + 1 4 ಡಿಜಿಟ್ ಆದ್ಮೇಲೆ ನೀವು ಪಾಯಿಂಟ್ ಕೊಡಬೇಕು. ಅಂದ್ರೆ 1 2 3 4 ಈ ಕಡೆ ಡಿಜಿಟ್ ಕೌಂಟ್ ಮಾಡಬೇಕು. 1 2 3 4 ಅಂದ್ರೆ ಕಂಪ್ಲೀಟ್ ಆಗಿ ಏನು ಪಾಯಿಂಟ್ ಇಲ್ಲಿ ಬರ್ತದೆ. Therefore, anti-log of 3.
5621 equal to 3649.